ಡಿನ್ನರ್ ಎಲ್ಲ ನಡೆದಿದೆ ಡಾಕ್ಟರ್, ಚರ್ಚೆಗಳಾಗಲಿಲ್ಲ. ಆದರೆ ಒಳ್ಳೆ ಡಿ.ಕೆ. ಶಿವಕುಮಾರ್ ಇದ್ದ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅವರು ಇದ್ದಾಗೂ ಡಿನ್ನರ್ ನಡೀತದೆ, ಇಲ್ಲದೇ ಇದ್ದಾಗೂ ಡಿನ್ನರ್ ನಡೀತದೆ. ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಅಲ್ಲ, ಇತ್ತೀಚೆಗೆ ಅವರು ಹೋಮ ಹವನ ಎಲ್ಲ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ ಎಲ್ಲ. ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು. ಸಂವಿಧಾನದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಸ್ವತಂತ್ರ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ, ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನು ಪ್ರಶ್ನೆ ಯಾಕೆ ಮಾಡ್ತೀರಿ? ನಾನು ಕೂಡ ಮುಖ್ಯಮಂತ್ರಿ ಆಗ್ತಿರುವಂತಹ ನಂಬಿಕೆ ಭಾಳಷ್ಟಿದೆ ಅವರಿಗೆ ಈ 2.5 ವರ್ಷ ಆದ ನಂತರದಲ್ಲಿ. ಅಧಿಕಾರಕ್ಕೆ ಬಂದವ್ರಿಗೆ ಎಲ್ಲರಿಗೂ ಅಧಿಕಾರ ಬೇಕು ಅನ್ನೋ ಬಯಕೆ ಇರ್ತದೆ. ಯಾರು ಸನ್ಯಾಸಿ ಇರಲ್ಲ. ನಿಮಗೂ ಇದೆ ಡಾಕ್ಟರ್, ಸಿಎಂ ಆಗೋದು ನಿಮಗೂ ಇದೆ ಅಂತ. ನನಗೆ ಜನಗಳಿಗೆ ಒಳ್ಳೇದಾದ್ರೆ ಸಾಕು, ದೇಶಕ್ಕೆ ಒಳ್ಳೇದಾದ್ರೆ ಸಾಕು, ಸಂವಿಧಾನದ ಆಶಯಗಳು ಜಾರಿಯಾದ್ರೆ ಸಾಕು ಅನ್ನೋದು ಬಯಕೆ. ರೇಸೇ ಇಲ್ವಲ್ಲ, ರೇಸೇ ಇಲ್ದಿದ್ಮೇಲೆ ಇನ್ನಿರೋದಿಲ್ಲ ಬಂತು. ಕೆಲವರು ಯಾಕಂದ್ರೆ ನೆಕ್ಸ್ಟ್ ಅದು ನನಗೆ ಗೊತ್ತಿಲ್ಲ. ಡಿನ್ನರ್ ಎಲ್ಲ ನಡೆದಿದೆ ಡಾಕ್ಟರ್, ಚರ್ಚೆಗಳಾಗಲಿಲ್ಲ. ಆದರೆ ಒಳ್ಳೆ ಡಿ.ಕೆ. ಶಿವಕುಮಾರ್ ಇದ್ದ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅವರು ಇದ್ದಾಗೂ ಡಿನ್ನರ್ ನಡೀತದೆ, ಇಲ್ಲದೇ ಇದ್ದಾಗೂ ಡಿನ್ನರ್ ನಡೀತದೆ. ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಅಲ್ಲ, ಇತ್ತೀಚೆಗೆ ಅವರು ಹೋಮ ಹವನ ಎಲ್ಲ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ ಎಲ್ಲ. ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು. ಸಂವಿಧಾನದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಸ್ವತಂತ್ರ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ, ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನು ಪ್ರಶ್ನೆ ಯಾಕೆ ಮಾಡ್ತೀರಿ? ನಾನು ಕೂಡ ಮುಖ್ಯಮಂತ್ರಿ ಆಗ್ತಿರುವಂತಹ ನಂಬಿಕೆ ಭಾಳಷ್ಟಿದೆ ಅವರಿಗೆ ಈ 2.5 ವರ್ಷ ಆದ ನಂತರದಲ್ಲಿ. ಅಧಿಕಾರಕ್ಕೆ ಬಂದವ್ರಿಗೆ ಎಲ್ಲರಿಗೂ ಅಧಿಕಾರ ಬೇಕು ಅನ್ನೋ ಬಯಕೆ ಇರ್ತದೆ. ಯಾರು ಸನ್ಯಾಸಿ ಇರಲ್ಲ. ನಿಮಗೂ ಇದೆ ಡಾಕ್ಟರ್, ಸಿಎಂ ಆಗೋದು ನಿಮಗೂ ಇದೆ ಅಂತ. ನನಗೆ ಜನಗಳಿಗೆ ಒಳ್ಳೇದಾದ್ರೆ ಸಾಕು, ದೇಶಕ್ಕೆ ಒಳ್ಳೇದಾದ್ರೆ ಸಾಕು, ಸಂವಿಧಾನದ ಆಶಯಗಳು ಜಾರಿಯಾದ್ರೆ ಸಾಕು ಅನ್ನೋದು ಬಯಕೆ. ರೇಸೇ ಇಲ್ವಲ್ಲ, ರೇಸೇ ಇಲ್ದಿದ್ಮೇಲೆ ಇನ್ನಿರೋದಿಲ್ಲ ಬಂತು. ಕೆಲವರು ಯಾಕಂದ್ರೆ ನೆಕ್ಸ್ಟ್ ಅದು ನನಗೆ ಗೊತ್ತಿಲ್ಲ.